ಹಲೋ ಫ್ರೆಂಡ್ಸ್, ಶನಿವಾರದ ಬ್ಲಾಗ್ ಇದಾಗಿರುತ್ತೆ. ಎಲ್ಲರೂ ಕಾಫಿ ಆಯಿತು ಅಂದ್ಕೊಳ್ತೀನಿ. ನಾನು ಫ್ರೆಶ್ ಅಪ್ ಆಗಿ ಸ್ವಲ್ಪ ಸಂತೆ ಮಾಡಿ ಹೋಗಿದ್ದೆ. ಸೊ ಕೆಲಸಕ್ಕೆ ಬರೋ ಟೈಮ್ ಆಗೋಯ್ತು ಅಂದ್ಬಿಟ್ಟು ಬೇಗ ಹೊರಟೆ. ಸೊ ನಮ್ಮ ಶಿಷ್ಯನಿಗೆ ಸುಮ್ಮನೆ ಟೋಪಿ ತಗೊಬಂದೆ. ನೋಡಿರಿ ಅವ್ನು ಹೆಂಗೆ ತಂದು ಕೊಟ್ಬಿಟ್ನಾ. ವೀಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇರುತ್ತೆ ನಿಮಗೆ. ಊರ್ಲೇ ಒಂದು ಕೆಲಸ ನೆನ್ನೆ ನೋಡ್ಕೊಂಡು ಹೋಗಿದ್ದೆ. ಸೊ 23ಕ್ಕೆ 16:30 ಆಯ್ತು ಬಂದು. ಸೊ ಸೀಟ್ ಮನೆ ಇದು. ಸೊ ಇದು ಮಾತಾಡಿದ್ದೆ ನಮ್ಮ ರಿಲೇಷನ್ದೇ ಮನೆ ಇದು. ಸೊ ವರ್ಕು ಇವತ್ತಿನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಅದನ್ನು ಅಣ್ಣ ಕಲಿಸ್ತಾ ಇದ್ನಲ್ಲ, ಸರಿ ಅದನ್ನು ಮುಗಿಸ್ಕೊಂಡು ನಾವು ತಿಂಡಿ ಮಾಡ್ಕೊಳ್ಳೋ ಬಾಣ ಅಂದ್ಬಿಟ್ಟು ಚಿತ್ರಾನ್ನ ಕೊಟ್ಟಿದ್ದು. ಸೊ ಚಿತ್ರಾನ್ನಕ್ಕೆ ಹಪ್ಪಳ ಒಳ್ಳೆ ಕಾಂಬಿನೇಷನ್. ಟೇಸ್ಟ್ ಅದು ಸೂಪರಾಗಿತ್ತು. ನನಗಂತೂ ಟೇಸ್ಟ್ ಆಯಿತು. ಅದರಲ್ಲಿ 3 ಲೀಟರ್ ನೀರು ಕುಡ್ತೀನಿ ಗೊತ್ತಾ. ಸರಿ ಅಂತೂ ಇಂತೂ ಈ ಕಡೆ ಫೈನಲ್ ಮಾಡ್ಕೊಂಡೆ. ಸೊ ಕಾಲಲ್ಲಿ ಮೊಟ್ಟೆ ಎತ್ಕೊಂಡೆ, ಕೈಗೆತ್ತ ಮೊಟ್ಟೆ ಎಲ್ಲ. ಸೊ ಬಿಸಿಲು ಕಂಡ್ರಿ, ಹೆವಿ ಬಿಸಿಲು. ಈ ಬಿಸಿಲು ಯಪ್ಪ ನಾನು ಯಾವಾಗೂ ಸುಧಾ ನೋಡಿರಲಿಲ್ಲ. ನೆನ್ನೆ ಮನೆಯೆಲ್ಲ ನೆಳಲು ಮಾಡ್ತಿತ್ತು, ಕಾಣ್ತಾ ಇರಲಿಲ್ಲ. ಸೊ ಇವಾಗ ಬಿಸಿಲು, ಶಿವರಾತ್ರಿ ಬೇರೆ ಹತ್ರ ಬಂತು. ಎಲ್ಲಿ ಈ ಬಿಸಿಲಿಗೆ ಮಲಿಕೊಬಿಡ್ತು ಅನ್ಸ್ಬಿಟ್ಟೈತೆ ನನಗಂತೂ, ಅಷ್ಟು ಬಿಸಿಲು. ಸೊ ನಮ್ಮ ಶಿಷ್ಯ ನೋಡ್ರಿ, ಮಕ್ಕಳು ನಾನು ಸುಮ್ಮನೆ ತಮಾಷೆಗಳಿದೆ ಹೆಂಗೆ ತಂದ್ಕೊಬಿಟ್ಟು ನನಗೆ ಆಶ್ಚರ್ಯ ಹೋಯ್ತು ಕಣ್ರಿ. ಮನೆಗೆ ಸ್ವಲ್ಪ ಅಷ್ಟು ದೂರ ಐತೆ ಮನೆ, ಅಲ್ಲಿಗೆ ಹೋಗ್ಬಿಟ್ಟು ಅವ್ನು ಮತ್ತೆ ಇದ್ದಾನೆ ಅಂದರೆ ಅದಕ್ಕೆ ಕಣ್ರಿ. ಮಕ್ಕಳು ದೇವರು ಒಂದೊಂದು ಅದು ಅದಕ್ಕೆ. ಸೊ ಅದಕ್ಕೆ ನನಗೆ ಒಂದು ತುಂಬ ಇಷ್ಟ, ಪಂಚಪ್ರಾಣ ನನಗೆ. ಹೇಳು ಮತ್ತು ಅಷ್ಟು ನೀಟಾಗಿ ಲೇಟ್ ಆದರೂ ಅರ್ಥ ಮಾಡ್ಕೊಂಡು ತಗೊಬರ್ತಾನೆ. ಸರಿ ಅವನ ಕೈಲಿ ಒಂದೆರಡು ಮಾತು ಕೇಳಿಸ್ತೀನಿ, ಕೇಳ್ಕೊಬಿಡಿ. ಈ ಕುಬಲ್ ಓದಿ ಪಾಪ ಸಿಸ್ವರ್ಲಿ ಉಂಡೆ ಕೊಟ್ಟರು ಅಂದ್ರೆ ಎಂತ ಉಂಡೆ ಕೊಟ್ರಪ್ಪ ನಿನ್ಗ? ಸಿಮೆಂಟ್ ಕಲರ್ ಉಂಡೆ ಕೊಟ್ರಾ? ವಾ ಪಾಪ ಅದೇನಾರ ಕೊಟ್ಬಿಟ್ರಕ್ಕಪ್ಪ. ಆಮೇಲೆ ಸಿಸ್ವರಲ್ಲಿ ಆಮೇಲೆ ಸಿಹಿ ಆಗಿತ್ತ ಖಾರವಾಗಿತ್ತ ಉಂಡೆ? ಸಿಹಿ. ಇನ್ನು ಸಿಸ್ವರ್ ಲೆಕ್ಕನಪ್ಪ ಫಸ್ಟ್ ಕೇಳ್ತಿರೋದು, ಸಿಮೆಂಟ್ ಕಲರ್ ಉಂಡೆ ಕೊಡ್ತಿರೋದು. ಅದೇನು ಉಂಡೆ ಅಂತ ಕೇಳ್ಬೇಕಾನೆ ಮಿಸ್ಸಾ? ಏನುಂಡೆ ಅಂತ ಕೇಳ್ಬೇಕಾನೆ? ಕೇಳ್ಬೇಕಿತ್ತಾನೆ ನೀನು. ಕೇಳಪ್ಪ ಮಿಸ್ ಏನುಂಡೆ ಮಿಸ್ ಇದು ಅಂತ ಕೇಳಬೇಕು, ಆಯ್ತಾ? ಸರಿ ಬಿಡ, ಆಯ್ತು. ಊಟ ಮಾಡೋ ಹೋಗಿ ಮರಿಕ ಹೋಗಲೇ. ಚೂರುಮುರಿ ಎಲ್ಲಪ್ಪ ನನಗೆ ಬೇಡಕನಪ್ಪ. ನನಗೆ ಬಿಸಿಲು ತಿನ್ನಾಗಪ್ಪ ನೀನೆ. ನೋಡಪ್ಪ ನಮ್ಮ ಶಿಷ್ಯ ಚುರುಮುರಿ ತಿನ್ನಂಗೆ ಆಗ್ಬಿಟ್ಟಿದೆ ಎಲ್ಲಪ್ಪ. ಕೆಂಬ್ಲು ಅಪ್ಪ ಪಾಪ ಜಾಸ್ತಿ ತಿನ್ಬೇಡ. ಸರಿ ಸರಿ ಹೋಗಿ ಆಯ್ತು, ಹೊಸಿತಿರೋಗು. ಕೇಳ್ದೆ ಕತ್ಲೇನೆ ಆಗೋಯ್ತು. ವೀಡಿಯೋ ಮಾಡ್ಬಿಟ್ಟೆ. ಸೊ ಇವಾಗ ವೀಡಿಯೋ ಮಾಡ್ತೇನೆ, ಲೇಟ್ ಆಗೋಯ್ತು, ಕೆಲಸ ಬಿಡ್ದು ಇವತ್ತು. ಸೊ ಇಷ್ಟೊಂದು ಗಂಟೆ ದುಡಿದು ನಾವು ಬರೀ ಬಡ್ಡಿ ಕಟ್ಟೋದೇ ಆಗೋಯ್ತು ಕಣವಾಗ. ಯಾವತ್ತು ನಾವು ಉದ್ಧಾರ ಆಗ್ತೀವೋ ಬಡ್ಡಿಯಿಂದ ಗೊತ್ತಿಲ್ಲ.